ಮಾಮಿ ಒಂದಾಯ್ತು. ಇರ್ಫು ಫಾಲ್ಸ್ ಅಲ್ಲಿ ತಿಂಡಿ. ಇರ್ಫು ಪ್ರವೇಶ ಪಡ್ಕೊಂಡಿದೀವಿ ಈಗ. ಮನೆಗೆ ಫಾಲ್ಸ್ 10 ಗಂಟೆ ಬಂದಿದ್ದೀವಿ. ಇರ್ಫು ಇಂದ ರಿಟರ್ನ್ ಆಗಾಯ್ತು. ಟೀ ಎಸ್ಟೇಟ್ ಬಂದಿದ್ದೀವಿ. ನಮ್ಮ ಕಾರು ಆ ಸಾಂಗು ಪರ್ಫೆಕ್ಟ್. ಗುಡ್ ಮಾರ್ನಿಂಗ್. ನಾವು ನಮ್ಮ ಕಾರಲ್ಲಿ ಫಸ್ಟ್ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಇರ್ಫು ಫಾಲ್ಸ್ಗೆ. ನಮ್ಮ ಇಬ್ರು ಬ್ರದರ್ಸ್ ಮತ್ತು ನನ್ನ ಫ್ರೆಂಡ್ ಅಲ್ಲ, ನನ್ನ ಮಗ. ಈಗ ಸಾಂಗ್ ಹಾಕೊಂಡು ಹೋಗೋಣ ಬನ್ನಿ. ಇಲ್ಲಿ ಹೋದಾಗ ಆನೆ ಸಿಕ್ಕಿತ್ತು, ಇವತ್ತು ಸಿಕ್ಕಿದ್ರಲ್ಲ. ಆನೆಯ ನಿರೀಕ್ಷೆಯಲ್ಲಿ. ನಮಸ್ತೆ ಸರ್. ಲೆಕ್ಕಾಚಾರ ನಾವು ನಮ್ಮ ಮೈಕ್ಳ ಜೊತೆ ಹೋಗ್ಬೇಕಿತ್ತು, ಟೀಮ್ ಜೊತೆ. ನನ್ನ ಮಕ್ಕಳು ಕ್ಯಾನ್ಸಲ್ ಮಾಡಿ ಸಾಯಿಸ್ಬಿಟ್ರು ನಮ್ಮನ್ನ. ಇದು ನೋಡೋರು ಒಂಚೂರು ರೊಚ್ಕೇಳಿ. ಕಮನ್ ಬಾಯ್ಸ್, ರೊಚ್ಕೇಳಿ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಮಾಮಿ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ ನಮ್ಮವ್ವ 10 100 100 1000 1000 ಲಕ್ಷ ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ಅಲ್ಲಿ ಗಾಡಿ ಹಾಕಿ ಒಂದು ಟೀ. ಮಲೆನಾಡ ಸಿರಿಗೆ ಮನಸೋತು ನಿಂತ ಹಸಿರೂರ ಗಿರಿಬಾಲೆ ಹೆಣ್ಣು ನೀ, ಕಣ್ಣು ನೀ, ಬಾಳ ಬಣ್ಣ ನೀ, ನಡುರಾತ್ರಿಯಲ್ಲಿ ಜಲರಾಶಿ ಮೇಲೆ ಗುರಿತೋರು ಏಕಾಂತ ತಾರೆ ನೀರಲಿ. ಅಂದ ನೋಡಕ್ಕೆ ಬರೀ ಕಣ್ಣಿದ್ರೆ ಸಾಲದು, ಒಳ್ಳೆ ಮನಸ್ಸು ಇರಬೇಕು. ಇನ್ನೇನು ಇರ್ಫು ಫಾಲ್ಸ್ ಬಂದು 1 ಕಿಲೋಮೀಟರ್ ಅಷ್ಟೇ ಕಣ ಇಲ್ಲಿಂದ. 1 ಕಿಲೋಮೀಟರ್. ಪ್ಲೇಸ್ ಹೆಂಗಿರೋದು? ಈ ಥರ ಮನೆ ಕಟ್ಕೊಂಡು ನಮ್ದೇ ದುಡಿಯೋದು. ಇಲ್ಲ ಅವಾಗ ಬಂದ್ರೆ ನೆಮ್ಮದಿ. ಇಲ್ಲೇ ಇರ್ತೀನಿ ಅಂದ್ರೆ ಮಜಾ ಹೊಂಟೋಯ್ತು. ಎಂತಹ ಮಾತು ಹೇಳಿದ್ರೆ ತಂದೆ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಒಂದಾಯ್ತು ಇರ್ಫು. ಇರ್ಫು ಫಾಲ್ಸ್ ಅಲ್ಲಿ ತಿಂಡಿ. ಪಳಿಸಿದ್ದೆಲ್ಲ ಕಟ್ಕೊಟ್ಟು ತಲೆ ಬೋಳ್ಸ್ ಕಳ್ಸ್ಬಿಡ್ಬೇಕು ನನ್ ಮಗನ. ಪಕ್ಕಕ್ಕೆ ಹೋಗು. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಇರ್ಫು ಪ್ರವೇಶ ಪಡ್ಕೊಂಡಿದೀವಿ ಈಗ. ಇರ್ಫು ಫಾಲ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಮ್ಮ ಭಾರತದ ಪ್ರತಿ ಅಣುವಲ್ಲೂ ಕೂಡ ನಮ್ಮ ರಾಮರ ಗುರುತು ಇದೆ. ಪ್ರಭು ಶ್ರೀರಾಮರು ಈ ಪ್ರದೇಶದಿಂದ ಹೊರತಾಗಿಲ್ಲ. ರಾಮಾಯಣ ಕಾಲದಲ್ಲಿ ಸೀತಾನ್ವೇಷಣೆಯಲ್ಲಿದ್ದಾಗ ಈ ಜಾಗಕ್ಕೆ ಹನುಮಂತ ಮತ್ತು ಲಕ್ಷ್ಮಣನ ಜೊತೆ ಬರ್ತಾರೆ. ಸಂಧ್ಯಾ ವಂದನೆ ಕಾಲದಲ್ಲಿ ಅವರು ಶಿವಲಿಂಗನ ಪೂಜೆ ಮಾಡಬೇಕಾದಾಗ ಅವ್ರ ಹತ್ರ ಲಿಂಗ ಇಲ್ಲದೆ ಇರೋ ಕಾರಣಕ್ಕೆ ನಮ್ಮ ಆಂಜನೇಯ ಹಿಮಾಲಯಕ್ಕೆ ಹೋಗ್ತಾರೆ.
ಶಿವಲಿಂಗನ ತರೋಕ್ಕೆ. ಅವ್ರು ತರೋ ವರ್ಷದಲ್ಲಿ ಲೇಟ್ ಆಯಿತು ಅಂತ ಈ ಜಾಗದಲ್ಲಿ ಮರಳಿನಲ್ಲಿ ಒಂದು ಶಿವಲಿಂಗನ ಮಾಡಿ ಪ್ರಭು ಶ್ರೀರಾಮರು ಪೂಜೆ ಮಾಡ್ತಾರೆ. ಆಂಜನೇಯ ಅದರಿಂದ ಕೋಪಗೊಂಡು ಈ ಇಡೀ ಕಾಡಿಗೆ ಬೆಂಕಿ ಹಚ್ಕೊಡ್ತಾರೆ. ಆ ಟೈಮ್ಗೆ ಆ ಬೆಂಕಿಯನ್ನು ನಂದಿಸೋಕ್ಕೆ ಲಕ್ಷ್ಮಣರು ಬಂಡೆಗೆ ಒಂದು ಬಾಣನ ಬಿಟ್ಟು 3 ನದಿಗಳ ಉಗಮಕ್ಕೆ ಕಾರಣರಾಗ್ತಾರೆ. ಆ 3 ನದಿಗಳು ಯಾವ್ಯಾವು ಅಂತ ಅಂದರೆ, ಒಂದು ಲಕ್ಷ್ಮಣ ತೀರ್ಥ, ಇನ್ನೊಂದು ರಾಮ ತೀರ್ಥ, 3ನೇದು ಪಾಪನಾಶಿನಿ ನದಿ. ಈ ಇರ್ಫು ಫಾಲ್ಸು ಸೃಷ್ಟಿಯಾಗಿರೋದು ಲಕ್ಷ್ಮಣ ತೀರ್ಥ ನದಿಯಿಂದ. ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಚೆನ್ನಾಗಿ ಅರ್ಥ ಆಗಿ ಬರ್ತಿದ್ರು ಕಥೆನ. ಈ ಲಕ್ಷ್ಮಣ ತೀರ್ಥ ನದಿಯಿಂದ ಇರ್ಫು ಫಾಲ್ಸ್ ಸೃಷ್ಟಿಯಾಗಿ ಹನುಮಂತ ಹಚ್ಚಿದ ಬೆಂಕಿ ಎಲ್ಲ ನಂದೋಗುತ್ತೆ. ನಂತರ ಹನುಮಂತನ ಸಮಾಧಾನಕ್ಕಾಗಿ ಪ್ರಭು ಶ್ರೀರಾಮರು ಹಿಮಾಲಯದಿಂದ ತಂದ ಶಿವಲಿಂಗನ ಇಲ್ಲಿ ಪ್ರತಿಷ್ಠಾಪಿಸ್ತಾರೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ. ಶ್ರೀ ರಾಮೇಶ್ವರಂ ದೇವಸ್ಥಾನ ತಮಿಳ್ನಾಡಲ್ಲಿದೆ. ರಾಮೇಶ್ವರಂ ದೇವಸ್ಥಾನ, ಬಟ್ ಫಸ್ಟು ರಾಮ ಪ್ರತಿಷ್ಠಾಪಿಸಿದ ಶಿವಲಿಂಗ ಇರೋದು ಇಲ್ಲಿ. ಇದು ಮೊದಲ ಶ್ರೀ ರಾಮೇಶ್ವರಂ ದೇವಸ್ಥಾನ. ಬನ್ನಿ ಈಗ ಇರ್ಫು ಫಾಲ್ಸ್ ಕಡೆ. ನಿನ್ನೆ കണ്ണന്നേ മേഘം പൂക്കൾ പെയ്യുന്നേ നീ പോകും വഴിയിൽ വനം കാത്തു നിന്നു ഒരു നോക്കു നൽകാതകന്നു നീ ഓർക്കുന്ന നേരം കനലാണു നെഞ്ചിൽ മറുവാക്കു ചൊല്ലാത്തതെന്തേ നിന്നെ കണ്ണന്നേ മേഘം പൂക്കൾ പെയ്യുന്നേ ഒന്നാവാ ഞാനെന്നേ നെഞ്ചിൽ തീർത്തോരൻ പ്രണയ പ്രപഞ്ചമിതാ ദർശന സർവം സദാനിൻ സൗരഭ ദർശന എൻ ജീവന സായുജ്യം ദർശന സ്നേഹാമൃതം എന്നിലെ ഗോദർശന. ಮನೆಗೆ ಫಾಲ್ಸ್ 10 ಗಂಟೆ ಬಂದಿದ್ದೀವಿ. ಭುವಿಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ ಎಡೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು ಹರಿದು ಹೆಸರ ಕಾಮನ ಬಿಲ್ಲು ಏನು ಮೋಡಿಯೋ ಮುಂಗಾರು ಮಳೆ ಇರ್ಫು ಇಂದ ರಿಟರ್ನ್ ಆಗಾಯ್ತು. ಹತ್ತುವಾಗ ಹೇಳಿದೆ ನಾನು, ಹನುಮಂತ ಹಿಮಾಲಯದಿಂದ ತಂದ ಶಿವಲಿಂಗನ ಶ್ರೀರಾಮರು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ, ರಾಮೇಶ್ವರಂ ದೇವಸ್ಥಾನ ಅಂತ. ಈಗ ಆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಎಂಟ್ರೆನ್ಸಲ್ಲೇ ಇದೆ ದೇವಸ್ಥಾನ, ನೋಡೋಣ. ಅಪ್ಪ ಬೇಗ ಹೋಗೋಣ, 2ಕ್ಕೆ ಹೋಗ್ಬೇಕು. ದೇವಸ್ಥಾನ ಇಲ್ಲೇ ಐತೆ, ಮಳೆ ನಿಂತ್ಮೇಲೆ ಹೋಗ್ಬೇಕು. A few moments later. ಮಳೆ ನಿಂತೋಯ್ತಲ್ಲ, ನಿಂತಾ ಬನ್ನಿ ಮತ್ತೆ ರಾಮೇಶ್ವರಂ ದೇವಸ್ಥಾನ. ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರ
भुजंग पिंगल स्फुरत् प्रणामणि प्रभा कदम्ब कुंकुमद्रव प्रलिप्त दिग्वधूमुखे मदान्ध सिन्धुरस्फुरत् वगुत्तरीय मेधुरे मनो विनोदमद्भुतं विभर्तु भूतभर्तरे ಟೀ ಎಸ್ಟೇಟ್ ಬಂದಿದ್ದೀವಿ. ಅಲ್ಲಿ ಗಂಟ ಎಸ್ಟೇಟ್ ಅಲ್ಲಣ್ಣ. ಹಾಂ ಏನು ಲೊಕೇಶನ್ನು ಮಳೆ ನಮ್ಮ ಕಾರು ಆ ಸಾಂಗು ಪರ್ಫೆಕ್ಟ್ ಪ್ರಮಾದಂ ಕವಿದ ಕವಿದ படி கண்மணி அன்போடு காதலன் நான் எழுதும் கடிதமே பொன்மணி உன் வீட்டில் சௌக்கியமா நான் இங்கு சௌக்கியமே உன்னை எண்ணி பார்க்கையில் கவிதை கொட்டுது அதை எழுத நினைக்கையில் வார்த்தை முட்டுது ஓஹோ கண்மணி அன்போடு காதலன் நான் எழுதும் கடிதமே மனிதர் உணர்ந்து கொள்ள இது மனித காதல் அல்ல காதல் அல்ல காதல் அல்ல அதையும் தாண்டி புனிதமானது 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 மனிதர் உணர்ந்து கொள்ள இது மனித காதல் அல்ல அதையும் தாண்டி புனிதமானது அபிராமியே தாலாட்டும் சாமியே நான் தானே தெரியுமா சிவகாமியே சிவனில் நீயும் பாதியே அதுவும் உனக்கு புரியுமா சுபலாலி லாலியே லாலி லாலியே அபிராமி லாலியே லாலி லாலியே அபிராமியே தாலாட்டும் சாமியே நான் தானே தெரியுமா